ಈ ಕಾಲದ ಪ್ರೇಕ್ಷಕರಿಗೆ ತಾಳ್ಮೆ ಕಡಿಮೆ ಎಂಬ ಮಾಹಿತಿ ಇದೆ. ಹಾಗಾಗಿ ಎಷ್ಟೋ ಸಿನಿಮಾ ತಂಡಗಳು ತಮ್ಮ ಚಿತ್ರದ ಅವಧಿಯನ್ನ 2 ಗಂಟೆ ಅಥವಾ ಅದಕ್ಕಿಂತಲೂ ಕಡಿಮೆ ಇರುವಂತೆ ನೋಡಿಕೊಳ್ತವೆ. ಆದರೆ ಇನ್ನೂ ಕೆಲವು ನಿರ್ದೇಶಕರು ಅಂಥ ನಿರ್ಬಂಧ ಹಾಕಿಕೊಳ್ಳೋದಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟು ಅವಧಿಯನ್ನ ನೀಡ್ತಾರೆ. ಅಂತಹ ಸಿನಿಮಾಗಳು ಕೂಡ ಗೆದ್ದ ಉದಾಹರಣೆ ಇದೆ. ಆನಿಮಲ್, ಪುಷ್ಪ 2 ಮುಂತಾದ ಸಿನಿಮಾಗಳ ಬೆಸ್ಟ್ ಉದಾಹರಣೆಗಳು. ಈಗ ಅವುಗಳ ಸಾಲಿಗೆ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ದಿ ಕಾಶ್ಮೀರ ಫೈಲ್ಸ್ ಸಿನಿಮಾ ಖ್ಯಾತಿಯ ವಿವೇಕ್ ಅಗ್ನಿಹೋತ್ರಿ ಅವರು ದಿ ಬೆಂಗಾಲ್ ಫೈಲ್ಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಎಂದಿನಂತೆ ಈ ಬಾರಿ ಕೂಡ ಅವರು ಸತ್ಯ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡಿದ್ದಾರೆ. ಈ ಚಿತ್ರದ ಟ್ರೈಲರ್ ಈಗಾಗಲೇ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದ್ದು, ಈಗ ಸಿನಿಮಾದ ಅವಧಿ ಎಷ್ಟು ಎಂಬುದು ತಿಳಿದು ಬಂದಿದೆ. ಬಾಲಿವುಡ್ ಹಂಗಾಮ ವರದಿ ಪ್ರಕಾರ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾದ ಅವಧಿ ಬರೋಬ್ಬರಿ 3 ಗಂಟೆ 24 ನಿಮಿಷ. ಈ ಹಿಂದೆ ಬಿಡುಗಡೆಯಾದ ಆನಿಮಲ್ ಮತ್ತು ಪುಷ್ಪ 2 ಸಿನಿಮಾಗಳ ಅವಧಿ 3 ಗಂಟೆ 21 ನಿಮಿಷವಿತ್ತು. ಈ ಚಿತ್ರಗಳಿಗಿಂತಲೂ ದಿ ಬೆಂಗಾಲಿ ಫೈಲ್ಸ್ ಸಿನಿಮಾದ ಅವಧಿ ಹೆಚ್ಚು ದೀರ್ಘವಾಗಿದೆ. ಸೆಪ್ಟೆಂಬರ್ 5ರಂದು ಈ ಸಿನಿಮಾ ಬಿಡುಗಡೆಯಾಗಲಿದೆ. ಈ ಕಾಲದ ಪ್ರೇಕ್ಷಕರಿಗೆ ತಾಳ್ಮೆ ಕಡಿಮೆ ಎಂಬ ಮಾಹಿತಿ ಇದೆ. ಹಾಗಾಗಿ ಎಷ್ಟೋ ಸಿನಿಮಾ ತಂಡಗಳು ತಮ್ಮ ಚಿತ್ರದ ಅವಧಿಯನ್ನ 2 ಗಂಟೆ ಅಥವಾ ಅದಕ್ಕಿಂತಲೂ ಕಡಿಮೆ ಇರುವಂತೆ ನೋಡಿಕೊಳ್ತವೆ. ಆದರೆ ಇನ್ನೂ ಕೆಲವು ನಿರ್ದೇಶಕರು ಅಂಥ ನಿರ್ಬಂಧ ಹಾಕಿಕೊಳ್ಳೋದಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟು ಅವಧಿಯನ್ನ ನೀಡ್ತಾರೆ. ಅಂತಹ ಸಿನಿಮಾಗಳು ಕೂಡ ಗೆದ್ದ ಉದಾಹರಣೆ ಇದೆ. ಆನಿಮಲ್, ಪುಷ್ಪ 2 ಮುಂತಾದ ಸಿನಿಮಾಗಳ ಬೆಸ್ಟ್ ಉದಾಹರಣೆಗಳು. ಈಗ ಅವುಗಳ ಸಾಲಿಗೆ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ದಿ ಕಾಶ್ಮೀರ ಫೈಲ್ಸ್ ಸಿನಿಮಾ ಖ್ಯಾತಿಯ ವಿವೇಕ್ ಅಗ್ನಿಹೋತ್ರಿ ಅವರು ದಿ ಬೆಂಗಾಲ್ ಫೈಲ್ಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಎಂದಿನಂತೆ ಈ ಬಾರಿ ಕೂಡ ಅವರು ಸತ್ಯ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡಿದ್ದಾರೆ. ಈ ಚಿತ್ರದ ಟ್ರೈಲರ್ ಈಗಾಗಲೇ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದ್ದು, ಈಗ ಸಿನಿಮಾದ ಅವಧಿ ಎಷ್ಟು ಎಂಬುದು ತಿಳಿದು ಬಂದಿದೆ. ಬಾಲಿವುಡ್ ಹಂಗಾಮ ವರದಿ ಪ್ರಕಾರ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾದ ಅವಧಿ ಬರೋಬ್ಬರಿ 3 ಗಂಟೆ 24 ನಿಮಿಷ. ಈ ಹಿಂದೆ ಬಿಡುಗಡೆಯಾದ ಆನಿಮಲ್ ಮತ್ತು ಪುಷ್ಪ 2 ಸಿನಿಮಾಗಳ ಅವಧಿ 3 ಗಂಟೆ 21 ನಿಮಿಷವಿತ್ತು. ಈ ಚಿತ್ರಗಳಿಗಿಂತಲೂ ದಿ ಬೆಂಗಾಲಿ ಫೈಲ್ಸ್ ಸಿನಿಮಾದ ಅವಧಿ ಹೆಚ್ಚು ದೀರ್ಘವಾಗಿದೆ. ಸೆಪ್ಟೆಂಬರ್ 5ರಂದು ಈ ಸಿನಿಮಾ ಬಿಡುಗಡೆಯಾಗಲಿದೆ. ಈ ಕಾಲದ ಪ್ರೇಕ್ಷಕರಿಗೆ ತಾಳ್ಮೆ ಕಡಿಮೆ ಎಂಬ ಮಾಹಿತಿ ಇದೆ. ಹಾಗಾಗಿ ಎಷ್ಟೋ ಸಿನಿಮಾ ತಂಡಗಳು ತಮ್ಮ ಚಿತ್ರದ ಅವಧಿಯನ್ನ 2 ಗಂಟೆ ಅಥವಾ ಅದಕ್ಕಿಂತಲೂ ಕಡಿಮೆ ಇರುವಂತೆ ನೋಡಿಕೊಳ್ತವೆ. ಆದರೆ ಇನ್ನೂ ಕೆಲವು ನಿರ್ದೇಶಕರು ಅಂಥ ನಿರ್ಬಂಧ ಹಾಕಿಕೊಳ್ಳೋದಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟು ಅವಧಿಯನ್ನ ನೀಡ್ತಾರೆ. ಅಂತಹ ಸಿನಿಮಾಗಳು ಕೂಡ ಗೆದ್ದ ಉದಾಹರಣೆ ಇದೆ. ಆನಿಮಲ್, ಪುಷ್ಪ 2 ಮುಂತಾದ ಸಿನಿಮಾಗಳ ಬೆಸ್ಟ್ ಉದಾಹರಣೆಗಳು. ಈಗ ಅವುಗಳ ಸಾಲಿಗೆ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ದಿ ಕಾಶ್ಮೀರ ಫೈಲ್ಸ್ ಸಿನಿಮಾ ಖ್ಯಾತಿಯ ವಿವೇಕ್ ಅಗ್ನಿಹೋತ್ರಿ ಅವರು ದಿ ಬೆಂಗಾಲ್ ಫೈಲ್ಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಎಂದಿನಂತೆ ಈ ಬಾರಿ ಕೂಡ ಅವರು ಸತ್ಯ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡಿದ್ದಾರೆ. ಈ ಚಿತ್ರದ ಟ್ರೈಲರ್ ಈಗಾಗಲೇ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದ್ದು, ಈಗ ಸಿನಿಮಾದ ಅವಧಿ ಎಷ್ಟು ಎಂಬುದು ತಿಳಿದು ಬಂದಿದೆ. ಬಾಲಿವುಡ್ ಹಂಗಾಮ ವರದಿ ಪ್ರಕಾರ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾದ ಅವಧಿ ಬರೋಬ್ಬರಿ 3 ಗಂಟೆ 24 ನಿಮಿಷ. ಈ ಹಿಂದೆ ಬಿಡುಗಡೆಯಾದ ಆನಿಮಲ್ ಮತ್ತು ಪುಷ್ಪ 2 ಸಿನಿಮಾಗಳ ಅವಧಿ 3 ಗಂಟೆ 21 ನಿಮಿಷವಿತ್ತು. ಈ ಚಿತ್ರಗಳಿಗಿಂತಲೂ ದಿ ಬೆಂಗಾಲಿ ಫೈಲ್ಸ್ ಸಿನಿಮಾದ ಅವಧಿ ಹೆಚ್ಚು ದೀರ್ಘವಾಗಿದೆ. ಸೆಪ್ಟೆಂಬರ್ 5ರಂದು ಈ ಸಿನಿಮಾ ಬಿಡುಗಡೆಯಾಗಲಿದೆ. ಈ ಕಾಲದ ಪ್ರೇಕ್ಷಕರಿಗೆ ತಾಳ್ಮೆ ಕಡಿಮೆ ಎಂಬ ಮಾಹಿತಿ ಇದೆ. ಹಾಗಾಗಿ ಎಷ್ಟೋ ಸಿನಿಮಾ ತಂಡಗಳು ತಮ್ಮ ಚಿತ್ರದ ಅವಧಿಯನ್ನ 2 ಗಂಟೆ ಅಥವಾ ಅದಕ್ಕಿಂತಲೂ ಕಡಿಮೆ ಇರುವಂತೆ ನೋಡಿಕೊಳ್ತವೆ. ಆದರೆ ಇನ್ನೂ ಕೆಲವು ನಿರ್ದೇಶಕರು ಅಂಥ ನಿರ್ಬಂಧ ಹಾಕಿಕೊಳ್ಳೋದಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟು ಅವಧಿಯನ್ನ ನೀಡ್ತಾರೆ. ಅಂತಹ ಸಿನಿಮಾಗಳು ಕೂಡ ಗೆದ್ದ ಉದಾಹರಣೆ ಇದೆ. ಆನಿಮಲ್, ಪುಷ್ಪ 2 ಮುಂತಾದ ಸಿನಿಮಾಗಳ ಬೆಸ್ಟ್ ಉದಾಹರಣೆಗಳು. ಈಗ ಅವುಗಳ ಸಾಲಿಗೆ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ದಿ ಕಾಶ್ಮೀರ ಫೈಲ್ಸ್ ಸಿನಿಮಾ ಖ್ಯಾತಿಯ ವಿವೇಕ್ ಅಗ್ನಿಹೋತ್ರಿ ಅವರು ದಿ ಬೆಂಗಾಲ್ ಫೈಲ್ಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಎಂದಿನಂತೆ ಈ ಬಾರಿ ಕೂಡ ಅವರು ಸತ್ಯ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡಿದ್ದಾರೆ. ಈ ಚಿತ್ರದ ಟ್ರೈಲರ್ ಈಗಾಗಲೇ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದ್ದು, ಈಗ ಸಿನಿಮಾದ ಅವಧಿ ಎಷ್ಟು ಎಂಬುದು ತಿಳಿದು ಬಂದಿದೆ. ಬಾಲಿವುಡ್ ಹಂಗಾಮ ವರದಿ ಪ್ರಕಾರ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾದ ಅವಧಿ ಬರೋಬ್ಬರಿ 3 ಗಂಟೆ 24 ನಿಮಿಷ. ಈ ಹಿಂದೆ ಬಿಡುಗಡೆಯಾದ ಆನಿಮಲ್ ಮತ್ತು ಪುಷ್ಪ 2 ಸಿನಿಮಾಗಳ ಅವಧಿ 3 ಗಂಟೆ 21 ನಿಮಿಷವಿತ್ತು. ಈ ಚಿತ್ರಗಳಿಗಿಂತಲೂ ದಿ ಬೆಂಗಾಲಿ ಫೈಲ್ಸ್ ಸಿನಿಮಾದ ಅವಧಿ ಹೆಚ್ಚು ದೀರ್ಘವಾಗಿದೆ. ಸೆಪ್ಟೆಂಬರ್ 5ರಂದು ಈ ಸಿನಿಮಾ ಬಿಡುಗಡೆಯಾಗಲಿದೆ.